ಕಾವೇರಿ ಜಲನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿರುವಂತದ್ದು. ಇದು ರೈತರ ಮಂದಹಾಸಕ್ಕೂ ಕೂಡ ಕಾರಣ ಆಗಿದೆ. ನಾನಿವಾಗ ಕೆಆರ್ಎಸ್ ಜಲಾಶಯದಲ್ಲಿದ್ದೀನಿ. ನನ್ನ ಬಲಭಾಗದ ದೃಶ್ಯ ನೋಡಬಹುದು. ಬರೋಬ್ಬರಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ 124.80 ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಶಯ. ಇದೀಗ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಕಾವೇರಿ ಜಲನಯನ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಲಾಶಯದ ಒಳಹರಿವಿನಲ್ಲಿ ದಿನದಿಂದ ದಿನಕ್ಕೂ ಹೆಚ್ಚಳ ಆಗ್ತಿರುವಂತದ್ದು. ಸದ್ಯದ ಮಟ್ಟಿಗೆ ಜಲಾಶಯದಕ್ಕೆ 60,000 ಕ್ಯೂಸೆಸ್ ನೀರು ಕೂಡ ಹರಿದು ಬರ್ತಾ ಇರುವಂತದ್ದು. ಕೆಲವೇ ದಿನಗಳ ಹಿಂದೆ ಸಂಪೂರ್ಣವಾಗಿ ಈ ಒಂದು ಪ್ರದೇಶ ಖಾಲಿಯಾಗಿತ್ತು. ರೈತರ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಈ ಬಾರಿ ಕೂಡ ಜಲಾಶಯ ತುಂಬುತ್ತೋ ಇಲ್ವಂತ ಆತಂಕ ಕೂಡ ಮನೆ ಮಾಡಿತ್ತು. ಆದರೆ ಇದೀಗ ಜಲಾಶಯಕ್ಕೆ ಒಳಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿರುವಂತದ್ದು. ಮತ್ತೊಂದು ಕಡೆಯ ದೃಶ್ಯ ಅಂದ್ರೆ ಈಗಾಗಲೇ ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೂ ಕೂಡ ನೀರನ್ನು ಹರಿಬಿಡಲಾಗಿದೆ. 25 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 50,000 ಕ್ಯೂಸೆಸ್ ನೀರನ್ನು ಕೂಡ ಈಗಾಗಲೇ ನದಿಗೂ ಕೂಡ ಹರಿಬಿಡಲಾಗಿರುವಂಥದ್ದು. ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ, ಮನಮೋಹಕ ದೃಶ್ಯ. ಅಂದ್ರೆ ಮೊನ್ನೆ ಕೂಡ ಈ ಒಂದು ಇನ್ಫ್ಲೋ ಹೆಚ್ಚಳ ಆದಂತ ಹಿನ್ನೆಲೆಯಲ್ಲಿ 10,000 ಕ್ಯೂಸೆಸ್ ನೀರನ್ನ ನದಿಗೆ ಹೊರಗೆ ಬಿಟ್ಟಿದ್ರು. ಆದ್ರೆ ಜಲಾಶಯದ ಒಳಹರಿವಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 50,000 ಕ್ಯೂಸೆಸ್ ನೀರನ್ನ ಇದೀಗ ನದಿಗೆ ಹರಿಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಕಾವೇರಿ ತಮಿಳುನಾಡಿಗೆ ಕೂಡ ಹರಿದು ಹೋಗ್ತಿರುವಂಥದ್ದು. ಒಂದ್ ಕಡೆ ಪದೇ ತಮಿಳುನಾಡು ನೀರಿಗೋಸ್ಕರ ಖ್ಯಾತೆಯನ್ನ ತೆಗೆಯುತ್ತೆ. ಈಗಾಗಲೇ CWRCC ಕೂಡ ಆದೇಶವನ್ನ ಮಾಡಿತ್ತು. ಆದ್ರೆ ಇದೀಗ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ KRSಗೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಂಪೂರ್ಣವಾಗಿ ಜಲಾಶಯ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 50,000 ಕ್ಯೂಸೆಸ್ ನೀರನ್ನು ಕೂಡ ಈಗಾಗಲೇ ನದಿಗೆ ಹರಿಬಿಟ್ಟಿದ್ದಾರೆ. ದೃಶ್ಯ ನೋಡ್ತಾ ಇದ್ರೆ ಸಾಕಷ್ಟು ಆಲ್ನೊರೆಯಂತೆ ಕಾವೇರಿ ನೀರು ಧುಮ್ಮುಕ್ತಿರುವಂಥದ್ದು. ಮನಮೋಹಕ ದೃಶ್ಯ TV9 ಕ್ಯಾಮ್ರಾದಲ್ಲಿ ಕೂಡ ಸೆರೆಯಾಗ್ತಾ ಇದೆ. ಸಾಕಷ್ಟು ಆತಂಕ ಕೂಡ ಮಳೆಯಿಂದ ನಿವಾರಣೆ ಆಗಿರುವಂಥದ್ದು. ಒಟ್ಟಾರೆ ಹೇಳುವಂಥದ್ದಾದ್ರೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಒಂದು ಕಡೆ ಒಳಹರಿವಿನ ಪ್ರಮಾಣದಲ್ಲೂ ಹೆಚ್ಚಳ ಆಗಿದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಜಲಾಶಯದಿಂದ ನದಿಗೂ ಕೂಡ ನೀರನ್ನು ಹರಿಬಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.